ಚಿನ್ನದ ಆಸೆ ತೋರಿಸಿ ಮೋಸ ಮಾಡೋ ದುರುಳರು ಕೆಲವೊಂದು ಸ್ಟ್ರಾಟಜಿ ಫಾಲೋ ಮಾಡ್ತಾರೆ. ಅವುಗಳಲ್ಲಿ ಒಂದೇನಂದ್ರೆ ನಮಗೆ ಹುತ್ತ ಅಗಿಯುವಾಗ ದೊಡ್ಡ ನಿಧಿ ಸಿಕ್ಕಿದೆ, ಅದರಲ್ಲಿ 5-6 ಕೆಜಿಯಷ್ಟು ಚಿನ್ನ ಇದೆ, ಅದನ್ನ ಮಾರೋಕೆ ನಮಗೆ ಹೆದರಿಕೆ ಆಗ್ತದೆ, ನಿಮ್ಗೆ ಕಡಿಮೆ ಬೆಲೆಗೆ ಕೊಡ್ತೀವಿ, ನೀವೇನಾದ್ರೂ ತಗೋತೀರಾ ಅಂತ ಗಂಟು ಬೀಳ್ತಾರೆ. ನೀವೇನಾದ್ರೂ ಅವರ ಮಾತು ನಂಬಿ ಕಾಸು ಕೊಟ್ರೋ ಮುಗುದೇ ಹೋಯ್ತು. ಇದೇ ರೀತಿಯ ದೂರವಾಣಿ ಕರೆಯೊಂದು ನಮ್ಮ ಮಾಹಿತಿದಾರರಿಗೆ ಬಂತು. ಆಗ ಅವ್ರು ಏನ್ ಮಾಡಿದ್ರು, ಅವ್ರಿಗೇನಾಯ್ತು, ಅದರ ಸಂಪೂರ್ಣ ವಿವರ ಕೊಡ್ತೀನಿ ಬನ್ನಿ. ಹಲೋ ಅಕ್ಕ, ಈಗ ಅಟ್ಲೀಸ್ಟ್ ಓಲಿ 5 kg ಒಂದೇ ಸಲ ಡೀಲ್ ಮಾಡ್ಕೊಡ್ತೀರಾ? 5 kg ಒಂದೇ ಸಲ ತಗೊಂಡ್ ಹೋಗ್ತೀರಾ? ನಾವು ತಗೋಕ್ ರೆಡಿ ಇದೀವಿ. ನಾನು 5 kg ಮಾಲ್ ತಗೊಂಡ್ಬರಲ್ಲ. ನಿಮ್ ಮನೆಗೆ ಕಳಿಸ್ತೀನಿ, ಕಳಿಸ್ಬಿಡಿ ಅವ್ರನ್ನ ಅವ್ರ ಕೈಲಿ. ಮನಿಗ್ ಬೇಡಪ್ಪ, ಮನಿಗ್ ಬೇಡಪ್ಪ, ಮನಿಗೆ ಯಾಕೆ ಬರ್ತೀರಿ? ಮನಿಗೆ ಬೇಡ. ಮನಿಗ್ ಬಂದ್ಬಿಟ್ಟ ಅಯ್ಯೋ ಯಾರು ಬಂದ್ರು ಎಂತ ಬಂದ್ರು ನಮ್ಮ ಅಣ್ಣ ತಮ್ಮವರು ಕೆಲವರು ಅನುಮಾನ ಪಡ್ತಾರೆ, ನಮ್ಮ ಮನೆಯವ್ರ ಕಡೆಯವರು. ಈ ರೀತಿಯ ಕರೆಯೊಂದು ನಮ್ಮ ಮಾಹಿತಿದಾರರಿಗೆ ಬಂತು. ಆದ್ರೆ ಈ ಕರೆಯ ಬಗ್ಗೆ ಅವರಿಗೆ ಅನುಮಾನ ಬರಲಾರಂಭಿಸಿತು. ಮೇಡಮ್ ಆ್ಯಕ್ಚುಲಿ ಇದು ಒಂದು 6 ಮಂತ್ಸ್ ಹಿಂದೆ ಅವರು KRSಗೆ ಬೃಂದಾವನ ಗಾರ್ಡನ್ ನೋಡೋಕೆ ಬಂದಾಗ ನಮ್ಮ ಫ್ರೆಂಡ್ ನಾಗೇಶ್ ಅಂತ ಅವ್ರನ್ನ ಭೇಟಿ ಮಾಡಿ ಅವ್ರ ಮೊಬೈಲ್ ನಂಬರ್ ತೊಗೊಂಡಿದ್ರು. ತೊಗೊಂಡಾದ್ಮೇಲೆ ಈಗ ಒಂದು 1.5 ತಿಂಗಳಿಂದ ಅವ್ರಿಗೆ ಫೋನ್ ಮಾಡಿ ಈ ಥರ ನಮಗೆ ಮನೆ ಪಾಯ ತೆಗಿಬೇಕಾದ್ರೆ ನಿಧಿ ಸಿಕ್ಕಿದೆ, 8-10 kg ಚಿನ್ನ ಸಿಕ್ಕಿದೆ, ನಿಮಗೆ 1 kgಗೆ 5 ಲಕ್ಷ 10 ಲಕ್ಷಕ್ಕೆಲ್ಲ ಕೊಡಿಸ್ಕೊಡ್ತೀನಿ ಬನ್ನಿ ಅಂತ ಫೋನ್ ಮಾಡಿ ಅವ್ರನ್ನ ಇಲ್ಲೇ ಶಿವಮೊಗ್ಗಕ್ಕೆ ಕರೆಸಿ 2 ಸ್ಯಾಂಪಲ್ ಪೀಸ್ನೂ ಕೂಡ ಕೊಟ್ಟು ಕಳಿಸಿದ್ರು. ಆದ್ರೂ ಆ ಗ್ಯಾಂಗ್ನ ಸದಸ್ಯನನ್ನ ಶಿವಮೊಗ್ಗದಲ್ಲಿ ಭೇಟಿಯಾಗಿ ಚಿನ್ನದ ಸ್ಯಾಂಪಲ್ ಪಡೆದ್ರು. ಅದನ್ನ ಚೆಕ್ ಮಾಡಿದ್ರೆ ಅದು ಒರಿಜಿನಲ್ ಚಿನ್ನ ಆಗಿತ್ತು. ಫಸ್ಟ್ ಟೆಸ್ಟ್ ಮಾಡೋಕ್ಕೆ ನಮ್ಮ ಫ್ರೆಂಡ್ ಕೈಗೆ 2 ಪೀಸ್ ಕೊಟ್ಟಿದ್ದ. ಅವನು ಸೇಟು ಕೈ ಚೆಕ್ ಮಾಡಿಸಿ ಅಲ್ಲೇ ಬಿಟ್ಬಿಟ್ಟಿದೆ. ಅದು ಕೂಡ ನಮ್ಮ ಹತ್ರ ಈಗಿಲ್ಲ. ಹೌದು, 22 ಕ್ಯಾರೆಟ್ ಅಂತ ರಿಪೋರ್ಟ್ ಬಂದಿದೆ. ಹೌದು, ಟೆಸ್ಟ್ ಮಾಡೋದಕ್ಕೆ ಯಾವುದೋ 2 ಪೀಸ್ ಒರಿಜಿನಲ್ ಕೊಟ್ಟಿದ್ದಾನೆ ಫಸ್ಟ್, ಆಮೇಲೆ ಅದು ಡೂಪ್ಲಿಕೇಟ್ ಖಂಡಿತ ಇದೆ ಅಂತ ರಿಪೋರ್ಟ್ ಗೊತ್ತಾಗಿದೆ. ಸರಿ, ಈ ಗ್ಯಾಂಗ್ನ ಅಸಲಿಯತ್ತು ತಿಳಿಲೇಬೇಕು ಅಂತ ಇವರು ಶಿವಮೊಗ್ಗಕ್ಕೆ ತೆರಳಿದ್ರು. ಆಗ ಆ ಗ್ಯಾಂಗ್ ಇವರಿಗೆ ಶಿವಮೊಗ್ಗದಿಂದ ಚಿಕ್ಕಮಗಳೂರಿನ ಬೀರೂರಿಗೆ ಬರ ಹೇಳಿತು. ಇವರು ಅಲ್ಲಿಗೂ ಹೋದ್ರು. ಆಗ ಏನಾಯ್ತು ಕೇಳಿ. ಫಸ್ಟ್ ನನಗೆ ನಾವು ಫಸ್ಟ್ ಟೈಮ್ ಬಂದಾಗ ಶಿವಮೊಗ್ಗ ಬಂದು ನೈಟ್ ಟ್ರೈನಿಗೆ ಬಂದು ಬೆಳಿಗ್ಗೆ 7 ಗಂಟೆಗೆ ಶಿವಮೊಗ್ಗ ಬಂದು ಅವ್ರು 9 ಗಂಟೆಗೆ ಫೋನ್ ಮಾಡಿ ನಾವು ಫೋನ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಆಟ ಆಡಿಸ್ಕೊಂಡು ಮಧ್ಯಾಹ್ನ 2:15 ಮಾಡಿದ್ರು. 2:15 ಮೇಲೆ ಕಡೂರು ಹತ್ರ ಬೀರೂರು ಅಂತಿದೆ, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಹೋಗೋದಕ್ಕೆ ಸಂಜೆ 5 ಗಂಟೆ ಆಗಿತ್ತು. ಸಂಜೆ 5 ಗಂಟೆ ಆದಮೇಲೆ ಅಲ್ಲಿಂದ ಬೀರೂರಿಂದ ಯಾವುದೋ ನಾಗವಂದಲ ಗೇಟ್ ಅಂತಿದೆ ಅಂತ ಹೇಳಿದ್ರು. ಅಲ್ಲಿಗೆ ನಾವು ಬಸ್ ಹತ್ಕೊ ಹೋಗೋಕ್ಕೆ ಸಂಜೆ 7:15 ಆಯಿತು. ಆ 7:15 ಆದಾಗ ನಾವು ಹೋದಾಗ ಫಸ್ಟ್ ಅಮೌಂಟ್ ತೋರಿಸಿ ಅಂತ ಹೇಳಿದ್ರು. ನಾವು ಯಾವುದೇ ಥರ ಅಮೌಂಟ್ ಹೋಗಿರಲಿಲ್ಲ. ನಾವು ಅವ್ರನ್ನ ಹಿಡಿಬೇಕಾದಾಗ ಅವರು ಜಸ್ಟ್ ಮಿಸ್ ಆದಮೇಲೆ ನಾವು ಸ್ವಲ್ಪ ಏನೋ ಇದ್ಮೇನು ಮಾಡೋಕ್ಕೋಗಿಲ್ಲ. ಅವ್ರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮೋಸ ಮಾಡ್ದ ಅನ್ನೋ ಉದ್ದೇಶದಿಂದ ನನ್ನ ನಂಬರ್ ತೊಗೊಂಡು ನನ್ನ ನಂಬರ್ಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ದ ಅವನು. ನಮ್ಮ ಮಾಹಿತಿದಾರರ ಕೈಯಿಂದಲೂ ಈ ಬೇಟೆ ತಪ್ಪಿಸಿಕೊಂಡು ಓಡಿತು. ಆದ್ರೆ ಹಣದ ಲಾಲಸೆಗೆ ಬಿದ್ದ ಆರೋಪಿಗಳ ತಂಡ ಮತ್ತೆ ಬೇರೆ ನಂಬರ್ನಿಂದ ನಮ್ಮ ಬೇರೊಬ್ಬ ಮಾಹಿತಿದಾರನನ್ನ ಮತ್ತೆ ಸಂಪರ್ಕಿಸಿತು. ಈಗ ನಿಮ್ಮ ಜೊತೆ ಮಾಡೋ 5 kg ಒಂದೇ ಸಲ ಡೀಲ್ ಮಾಡ್ತಾರೆ ಕೇಳು. ಕೇಳ್ಬಿಟ್ಟು ಹೇಳ್ತೀನಿ. ಕೇಳ್ಬಿಟ್ಟು ನೀನು ಚಕ್ಕ ಅಂತ ಹೇಳ್ಬೇಕಣ್ಣ, ತುಂಬಾ ಲೇಟ್ ಮಾಡೋಣ. ಇಲ್ಲ ಜಿಕಲ್ ಫೋನ್ ಏನ್ ಗೊತ್ತಣ್ಣ, ಅಲ್ಲ ಯಾಕಂದ್ರೆ ನೀವು 1 kg ಅಲ್ಲ ಈಗ ತಡಿ, ನೀನು 5 kg ಅಂತ ಅಜ್ಜಿ ಕೇಳಿದ್ರೆ ನೀವು 1 kg ತಗೊಂಡು ಹೋಗಿ ಮಾಡಿದಾಗ ಇಲ್ಲ 5 kg ಅಂದ್ರೆ ಅವ್ರಿಗೆ ಅಮ್ಮನ ಬರುತ್ತೆ. ಪೂರ್ತಿ ಡೀಲ್ ಮಾಡೋದು ಒಂದೇ ಸಲ ಯಾರು ಬೇಕಾದ್ರೆ ಕ್ಯಾಶ್ ರೆಡಿ ಮಾಡಿಸ್ತಾನೆ, ಏನೋ ಮಾಡಿಸ್ಕೊಡ್ತೀನಿ. ಏನ್ ಗೊತ್ತಾ, 1 kg ಫಸ್ಟ್ ಟೈಮ್ ಅಂತ ಹೇಳಿದ್ರೆ 1 kg ಅಲ್ಲ ಇಲ್ಲಿ ಹೇಳ್ತೀನಿ ಕೇಳೋದು, ದಯವಿಟ್ಟು ಅಣ್ಣ 5 kg ಅಂತ ಹೇಳಿದ್ರೆ ಈಗ ನಾನಿಗೂ ನನ್ನ ಅಜ್ಜಿ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತದೆ. ಸಾಕು 1 kg ಮಾಡಂತ ಅಣ್ಣ, 5 kg ಬೇಡ. ಹೀಗೆ ಪದೇ ಪದೇ ದೂರವಾಣಿ ಕರೆ ಮಾಡುತ್ತಲೇ ಇದ್ದ ಖತರ್ನಾಕ್ ಗ್ಯಾಂಗ್ನ ಸದಸ್ಯ ರಾಜೇಶ್. ಕವರ್ ಸ್ಟೋರಿಗೆ ಹೊಸ ಚಾಲೆಂಜ್. ಚಿನ್ನದ ಆಸೆ ತೋರಿಸಿ ಪಂಗನಾಮ ಹಾಕೋ ಈ ಗ್ಯಾಂಗ್ನ ಆಟಾಟೋಪಗಳಿಂದ ಬೇಸತ್ತ ಮಾಹಿತಿದಾರರು ಕವರ್ ಸ್ಟೋರಿ ತಂಡನ ಭೇಟಿಯಾದ್ರು. ಹೇಗಾದ್ರೂ ಮಾಡಿ ಈ ತಂಡದ ಮೋಸದಾಟವನ್ನ ಬಯಲು ಮಾಡಲು ಮನವಿ ಮಾಡಿದ್ರು. ಆದ್ರೆ ಈ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಳ್ಳಲು ನಾವು ಆರಂಭದಲ್ಲಿ ಸ್ವಲ್ಪ ಹಿಂದೇಟು ಹಾಕಿದ್ವಿ. ಯಾಕಂದ್ರೆ ನಾವು ಒಂದ್ಸಲ ಇವರ ಸಹವಾಸಕ್ಕೆ ಹೋಗಿ ಸಾವಿನಂಚಿನಿಂದ ತಪ್ಪಿಸಿಕೊಂಡು ಬಂದಿದ್ವಿ.
ಯಾಕೆ ಕೊನೆ ಬಾರಿ ರಿಸ್ಕ್ ತಗೋಬಾರ್ದು, ಆ ದುಷ್ಟರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡಬಾರ್ದು ಅಂತ ನಿರ್ಧರಿಸಿ ಮತ್ತೆ ಹೊರಟ್ವಿ ಚಿನ್ನದ ಬೇಟೆಗೆ. ಹಾಡಹಗಲೇ ಲೂಟಿಗೆ ಪ್ಲಾನ್. ಎಂಥ ಭಂಡತನ ನೋಡಿ. ಈ ಬಾರಿ ನಮಗೆ ಪಂಗನಾಮ ಹಾಕಲು ಸಜ್ಜಾಗಿದ್ದ ರಾಜೇಶನ ತಂಡ ನಮ್ಮನ್ನ ಹಾಡಹಗಲೇ ಲೂಟಿ ಹೊಡೆಯಲು ಸಿದ್ಧವಾಗಿತ್ತು. ನಮ್ಮನ್ನ ಮುಂಜಾನೆ 7 ಗಂಟೆಗೆ ಚಿಕ್ಕಮಗಳೂರಿನ ಕಡೂರಿಗೆ ಬರ ಹೇಳಿತು. ಅವರ ಅಣತಿಯಂತೆ ನಾವು ರಹಸ್ಯ ಕಾರ್ಯಾಚರಣೆಗೆ ಹೊರಟೇ ಬಿಟ್ವಿ. ಈ ಹಗಲು ದರೋಡೆಕೋರರನ್ನ ಬೇಟೆಯಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಬಿಡಿ. ಯಾಕಂದ್ರೆ ಇವರು ಖತರ್ನಾಕ್ ಮಾತ್ರ ಅಲ್ಲ, ಭಾರಿ ಶಾರ್ಪ್ ಆಗಿರ್ತಾರೆ. ಒಂಚೂರು ಅನುಮಾನ ಬಂದ್ರು ನಮ್ಮ ಪ್ರಾಣಕ್ಕೆ ಕುತ್ತು ತರ್ತಾರೆ.